ರಾಜ್ ಅಭಿಮಾನಿಗಳ ಬಳಗದಿಂದ ರಾಜ್ ಸ್ಟುಡಿಯೋದಲ್ಲಿ ವಿಜೃಂಭಣೆಯಿಂದ 95ನೇ ಡಾಕ್ಟರ್ ರಾಜ್ಕುಮಾರ್ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು. ಸಮಾಜ ಸೇವಕ ಆಶಾಕಿರಣ ಅಂಧ ಮಕ್ಕಳ ಪಾಠಶಾಲೆಯ ಮುಖ್ಯಸ್ಥರಾದ ಡಾಕ್ಟರ್ ಜೆ.ಪಿ. ಕೃಷ್ಣೇಗೌಡರವರು ಕೇಕ್ ಕತ್ತರಿಸುವ ಮೂಲಕ ಸಂಭ್ರಮದ ಜನ್ಮಾಚರಣೆಗೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಡಾಕ್ಟರ್ ರಾಜ್ಕುಮಾರ್ ಸಮಾಜಕ್ಕೆ ಸಂದೇಶ ನೀಡುವ ನಿಟ್ಟಿನಲ್ಲಿ ಹಲವು ಪಾತ್ರ ನಿರ್ವಹಿಸಿದ್ದು, ಅವರ ಚಿತ್ರದಿಂದ ಅನೇಕರು ತಮ್ಮ ಜೀವನದಲ್ಲೂ ಅವರ ಆದರ್ಶಗಳನ್ನು ಗುಣಗಳನ್ನು ಅಳವಡಿಸಿಕೊಂಡಿದ್ದಾರೆ ಎಂದು ಹೇಳಿದರು. ಯಾವ ಸಿನಿಮಾಗಳು ಮಾಡಿದರೆ ಸಾಮಾಜಿಕವಾಗಿ, ಆಧ್ಯಾತ್ಮಿಕವಾಗಿ, ಪೌರಾಣಿಕವಾಗಿ ಎಲ್ಲವನ್ನೂ ಪಾಠ ಮಾಡಿದ್ದಾರೆ. ಸಿಐಡಿ ಅದು ಬಹಳ ಅದ್ಭುತವಾದ ಅವರ 200 ಪಿಕ್ಚರ್ ಒಂದು 3 ಪಿಕ್ಚರ್ ನೋಡಿದ್ರು. ಕೃಷ್ಣದೇವರಾಯ 3 ಸಿನಿಮಾ. ಕೃಷ್ಣದೇವರಾಯ ನೆನೆಸಿದ್ರೆ ರಾಮ ಬರದೆ ರಾಜ್ಕುಮಾರ್ ಬರದೆ ಅವತ್ತು ಗೊತ್ತಿದೆ. ಒಬ್ಬ ವಾರದಲ್ಲಿ ಅವನು ಕೇಳಬೇಕು ಸಮಾಜದ ಬದ್ಧಭಾವದಲ್ಲಿ ಅವರು ಯಾವುದೇ ಸಿನಿಮಾದಲ್ಲಿ ನೋಡಿ ಯಾವ ಸಿನಿಮಾದ ಗೊತ್ತಿಲ್ಲ ರಾಜ್ ತಮ್ಮ ಮನೆಗೆ ಆಗಮಿಸಿದ್ದನ್ನು ನೆನಪಿಸಿಕೊಂಡ ಅವರು, ಸಣ್ಣ ವಯಸ್ಸಿನ ಮಕ್ಕಳು ಅವರನ್ನು ಮಾತನಾಡಿಸಲು ಬಂದಾಗ ಎದ್ದು ನಿಂತು ಮಾತನಾಡಿಸುತ್ತಿದ್ದು ಇನ್ನು ನಮ್ಮ ಕಣ್ಣಿಗೆ ಕಟ್ಟಿದಂತಿದೆ ಎಂದು ಭಾವುಕರಾದರು. ರಾಜ್ಕುಮಾರ ಬೆಳವಣಿಗೆಗೆ ಭಾರತ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ. ದಾನಿ ರಾಜ್ಕುಮಾರ್ ಭಾರತ ಇಲ್ಲದೆ ಹೋದ್ರೆ ದಾರಿಗೆ ಕೂಡ ಎಲ್ಲ ತಿಂದು ಕೇಕ್ ಕೂಡ ಭಾರತದವರಿಂದ ಹೆಸರು ಬಂತು. ಸುನೀಲ್ ಕುಮಾರ್ ಲಕ್ಷ್ಮೀ ಮತ್ತು ಪೂರ್ಣಿಮಾ ಎಲ್ಲರೂ ಕೂಡ ಕೂಡ ಮರಿಮಗ ಯಶಸ್ವಿ ಈಗ ಈ ಕುಟುಂಬ ಕನ್ನಡ ಸೇವೆಗಾಗಿ ಬೆಳಕಾಗಿ ರಾಜ್ ಸ್ಟುಡಿಯೋದ ಮಾಲೀಕ ಎ.ಎನ್. ಮೂರ್ತಿ ಅವರು ಮಾತನಾಡಿ, ಹಲವು ವರ್ಷಗಳಿಂದ ನಾವು ಹಾಗೂ ನಮ್ಮ ಸಂಸ್ಥೆಯ ಸದಸ್ಯರು ಡಾಕ್ಟರ್ ರಾಜ್ ಜನ್ಮದಿನವನ್ನು ಆಚರಿಸಿಕೊಂಡು ಬರುತ್ತಿದ್ದು, ಅವರು ನಮ್ಮನ್ನು ಅಗಲಿ ಹಲವು ವರ್ಷ ಕಳೆದರೂ ಇಂದಿಗೂ ನಮ್ಮೊಂದಿಗೆ ಇದ್ದಾರೆಂದು ಭಾಸವಾಗುತ್ತಿದೆ ಎಂದು ಹೇಳಿದರು. ಡಾಕ್ಟರ್ ರಾಜ್ಕುಮಾರ್ ರವರು ಯಾವತ್ತೂ ದೇಶದಲ್ಲಿ ಅಜರಾಮರ ಅಂದರೆ ತಪ್ಪಾಗಲಾರ್ದು. ಈ ಸಂದರ್ಭದಲ್ಲಿ ಅವರು ಮಾಡಿರ್ತಕ್ಕಂಥ ಪ್ರತಿಯೊಂದು ಚಿತ್ರಗಳು, ಪ್ರತಿಯೊಂದು ನಟನೆ ಇರ್ಬೋದು, ಯಾವುದೇ ಪೌರಾಣಿಕ ಇರ್ಬೋದು, ಸರಳ ಎಲ್ಲ ಪಾತ್ರಗಳಲ್ಲೂ ನಿರ್ವಿಘ್ನವಾಗಿ ಪೂರೈಸಿ ಸದಾ ಎಲ್ಲರ ಬಾಳಲ್ಲೂ ಅವರು ಮಾಡಿರ್ತಕ್ಕಂಥ ನಟನೆ ಆದರ್ಶವಾಗಿ ಬೆಳೆದು ಇವತ್ತು ಅವರ ಆದರ್ಶವನ್ನೇ ಮುಡಿಪಾಗಿಟ್ಕೊಂಡು ಇವತ್ತು ದುಡಿಮೆ ಮಾಡ್ತಾ ಇದ್ದಾರೆ. ಪ್ರೆಸ್ ಕ್ಲಬ್ ಅಧ್ಯಕ್ಷರಾದ ರಾಜೇಶ್ ಮಾತನಾಡಿ, ರಾಜ್ಕುಮಾರ್ ಒಬ್ಬ ವ್ಯಕ್ತಿಯಲ್ಲ, ಅದೊಂದು ಶಕ್ತಿ. ಯಾವುದೇ ಪಾತ್ರ ಕೊಟ್ಟರೂ ಲೀಲಾಜಾಲವಾಗಿ ನಟಿಸುವ ಕಲೆ ಇದ್ದದ್ದು ರಾಜ್ಕುಮಾರ್ ಒಬ್ಬರಿಗೆ ಎಂದು ಹೇಳಿದರು. ರಾಜ್ಕುಮಾರ್ ಕಲಿತ ವಿದ್ಯೆ ಅಲ್ಪವಾದರೂ ರಂಗಭೂಮಿಯಿಂದ ಪಡೆದುಕೊಂಡಂಥ ಶಿಕ್ಷಣ ಅಪಾರವಾದದ್ದು. ಅವರು ನಮ್ಮ ಹಿರಿಯರಂಥ ಕೃಷ್ಣೇಗೌಡರಂತೆ ಆಧ್ಯಾತ್ಮಿಕವಾಗಿ ಭಕ್ತಿಪೂರ್ವಕವಾದಂತಹ ಮತ್ತು CID ಪಾತ್ರಗಳು ಸೇರಿದಂತೆ ಎಲ್ಲ ಜೀವನದ ಎಷ್ಟು ಪಾತ್ರಗಳನ್ನ ಮಾಡಬಹುದು ಅಷ್ಟು ಪಾತ್ರಗಳನ್ನು ಮಾಡಿ, ಬರೀ ಪಾತ್ರಗಳನ್ನ ಮಾಡೋದಲ್ಲ, ಆ ಪಾತ್ರಗಳು ಅಂದರೆ ಹೀಗೆ ಇರಬಹುದು ಅನ್ನೋದನ್ನು ವಾಸ್ತವವನ್ನು ಕಟ್ಕೊಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದರು. ಕಾರ್ಯಕ್ರಮದಲ್ಲಿ ವೆಂಕಟೇಶ್, ಪ್ರೆಸ್ ಕ್ಲಬ್ನ ಉಪಾಧ್ಯಕ್ಷರಾದ ಚಂದ್ರೇಗೌಡ, ಖಜಾಂಚಿ ಗೋಪಿ, ಸಹ ಕಾರ್ಯದರ್ಶಿ ಅನಿಲ್ ಆನಂದ್, ಸುರೇಶ್, ಸಚಿನ್, ಶಿವು ಗಂಧದಗುಡಿ ಮುಂತಾದವರು ಪಾಲ್ಗೊಂಡಿದ್ದರು.